ವೈದೇಹಿ, 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 ಎದ್ದೇಳು ವೈದೇಹಿ, 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 ಕಣ್ಬಿಡು. ವೈದೇಹಿ ಏನಾಯ್ತು? ವೈದೇಹಿ, ವೈದೇಹಿ, ಎದ್ದೇಳು ವೈದೇಹಿ, ವೈದೇಹಿ, ಎದ್ದೇಳು ವೈದೇಹಿ, ವೈದೇಹಿ ಪ್ಲೀಸ್, ದೇವಂಶ ಬಂದಿದ್ದೀನಿ ನೋಡು. ವೈದೇಹಿ, ವೈದೇಹಿ, ಕಣ್ಬಿಡು ವೈದೇಹಿ. ವೈದೇಹಿ, ವೈದೇಹಿ. ಎಲ್ರೂ ಇಲ್ಲಿಂದ ಹೋಗಿ. ನನ್ನ ಹೆಸರು ಕಲ್ಯಾಣಿ, ನಾನು MBBS ಮಾಡಿದ್ದೀನಿ. ನೀವೇನು ಚಿಂತೆ ಮಾಡಬೇಡಿ, ಅನ್ಕಾನ್ಷಿಯಸ್ ಆಗಿದ್ದಾರೆ ಅಷ್ಟೇ. ಇನ್ನೊಂದು 5-10 ನಿಮಿಷದಲ್ಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ವೈದೇಹಿ, 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 ವೈದೇಹಿ. ವೈದೇಹಿ, ಏಳು ವೈದೇಹಿ, ವೈದೇಹಿ. ಸಿಟ್ ಮಾಡ್ಕೊಂಡು ಇವಳಿಗೆ ಬೈತೀನಿ ಅಂತ ಓಡ್ಕೊಂಡು ಬಂದೆ. ಈಗ ವೈದೇಹಿನ ಈ ಪರಿಸ್ಥಿತಿಲಿ ನೋಡಿ ಕೋಪ ಮರೆತು ಪ್ರೀತಿ ಬಂದ್ಬಿಡ್ತಾ? ಆಗ್ಲೇನು ಇದೇ ಪ್ರೀತಿಯಿಂದ ಅರ್ಥ ಮಾಡ್ಕೊಂಡು ನಾನು ಹೇಳೋದನ್ನ ಕೇಳಿದಿದ್ರೆ ಈ ಕೋಪನೂ ಬರ್ತಾನೆ ಇರ್ಲಿಲ್ಲ. ಈಗ ಬಂದಿದ್ದವ್ರು ಯಾರು? ವೈದೇಹಿನ ಯಾಕೆ ಸಾಯಿಸ್ಬೇಕು ಅನ್ಕೋತಾ ಇದ್ದಾರೆ? ಚಂಚಲನ್ ಕಡೆಯವರೇ ಆಗಿರ್ತಾರೆ. ಆದ್ರೆ ಇವಳು ವೈದೇಹಿ ಅಂತ ಗೊತ್ತಾದ್ರೆ ಇನ್ನೂ ತುಂಬಾ ಸಮಸ್ಯೆಗಳು ಎದುರಾಗುತ್ತೆ. ಯಾರು ಯಾವ ಕಡೆಯಿಂದ ಬಂದು ಪ್ರಾಣ ತೆಗಿತಾರೋ ಗೊತ್ತಿಲ್ಲ. ವೈದೇಹಿ ಪ್ರಾಣಕ್ಕೆ ಅಪಾಯನ? ಯಾಕೆ? ಯಾರವರೆಲ್ಲ? ಅದ್ ಗೊತ್ತಿದ್ರೆ ಅವಳೇ ವೈದೇಹಿ ಅಂತ ನೇರವಾಗಿ ಬಂದು ನಿನ್ ಹತ್ರನೇ ಹೇಳ್ತಿದ್ಲಲ್ಲ. ವೈದೇಹಿಗೆ ಆಗ ನಡೆದಿದ್ದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಪ್ರಯತ್ನ. ಆ ಪ್ರಯತ್ನದಲ್ಲಿ ಎಲ್ರೂ ವೈದೇಹಿ ಸತ್ ಹೋದ್ಲು ಅನ್ಕೊಂಡ್ರು. ಆದ್ರೆ ಅದರಿಂದ ಮುಖಕ್ಕೆ ಪೆಟ್ಟಾಗಿ ಆಶ್ರಮದಲ್ಲಿ ಕೊಟ್ಟಿರೋ ಚಿಕಿತ್ಸೆಯಿಂದ ಮುಖ ಬದಲಾಗಿ ಜಾನಕಿಯಾಗಿ ಬಂದ್ಲು. ನೇರವಾಗಿ ನಿನ್ನ ಹತ್ರ ಬಂದು ಹೇಳ್ಕೊಳ್ಳೋಣ ಅನ್ಕೊಂಡ್ಲು. ಆದ್ರೆ
ಅಷ್ಟರಲ್ಲಿ ನಿನ್ಗೆ ಶ್ರವಂತಿಗೆ ಮದ್ವೆ ಅರೇಂಜ್ಮೆಂಟ್ಸ್ ನಡೀತಿತ್ತು. ಅವಳ ಬಗ್ಗೆ ಪೂರ್ತಿಯಾಗಿ ಮರ್ತು ಹೋಗ್ಬಿಟ್ಟಿದ್ಯಾ ಅನ್ಕೊಂಡು ಅವಳ ಬಗ್ಗೆ ಹೇಳಕ್ಕಾಗ್ದೆ ನಿನ್ನೂ ಬಿಟ್ಟಿರಕ್ಕಾಗ್ದೆ ಜಾನಕಿಯಾಗಿ ನಿಮ್ಮನೇಲೇ ಇದ್ಬಿಟ್ಲು ವೈದೇಹಿ. ಯಾರು ನೀವು? ಯಾರು ಬೇಕಿತ್ತು? ನನಗೆ ಯಾರು ಬೇಡ ರೀ, ದಾರಿ ತಪ್ಪು ಬಂದಿದ್ದೀನಿ. ನಾನು ಶ್ರವಂತಿನ ಮದುವೆ ಮಾಡ್ಕೋತಿರ್ಲಿಲ್ಲ. ವೈದೇಹಿ ಬರೋ ಹಾಗೆ ಮಾಡೋದಕ್ಕೆ ನಾಟಕ ಮಾಡ್ತಾ ಇದೀನಿ ಅಂತ ಹೇಳಿದ್ದೆ ಅಲ್ವಾ? ಆಗ್ಲಾದ್ರೂ ನಾನೇ ವೈದೇಹಿ ಅಂತ ಹೇಳಬೇಕಾಗಿತ್ತು. ಹೇಗ್ ಹೇಳ್ತಾಳೆ? ಹೇಳಿದ್ರು ನಿಮ್ಮಮ್ಮ ಅವಳನ್ನ ಸೊಸೆಯಾಗಿ ಒಪ್ಕೋತಾರಾ? ಮತ್ತೆ ಅನಾಥೆ ಅನಾಥೆ ಅಂತ ಅವಮಾನ ಪಡ್ಬೇಕಾಗುತ್ತೆ. ಹೆಂಡತಿ ಮತ್ತೆ ತಾಯಿ ಮಧ್ಯೆ ನೀವ್ ಸಿಕ್ಕಾಕೋಬೇಕಾಗುತ್ತೆ. ಅದಕ್ಕೆ ಅವ್ರ ತಂದೆ ತಾಯಿ ಬಗ್ಗೆ ತಿಳ್ಕೊಂಡು ನಾನು ಅನಾಥೆ ಅಲ್ಲ ಅಂತ ನಿರೂಪಿಸ್ದಾಗ್ಲೇ ಅವಳೇ ವೈದೇಹಿ ಅಂತ ಹೇಳ್ಬೇಕು ಅನ್ಕೊಂಡ್ಲು. ನೀನ್ ನೋವು ಪಡೋದನ್ನ ನೋಡಿ ಎಂಜಾಯ್ ಮಾಡ್ತಿದ್ಲು ಅಂತ ಅಂದೆಲ್ಲ, ನಿನ್ ನೋವನ್ನ ನೋಡಿ ನಿನಗಿಂತ 100ರಷ್ಟು ನೋವು ಪಡ್ತಾ ಇದ್ಲು. ಪಾಪ ಹುಚ್ಚಿ. ಇಲ್ಲಿ ಮನೇಲಿ ಪ್ರಾಬ್ಲಮ್ಮು, ಆ ಕಡೆ ಹೊರಗಡೆ ಹೋಗ್ಬೇಕು ಅಂದ್ರೆ ಪ್ರಾಣಕ್ಕೆ ಅಪಾಯ. ಮಧ್ಯದಲ್ಲಿ ನೀನು ವೈದೇಹಿಗೋಸ್ಕರ ಪಡ್ತಿರೋ ನೋವು, ಇದೆಲ್ಲದ್ರ ಮಧ್ಯೆ ಸಿಕ್ಕಾಕೊಂಡಿದ್ದಾಳೆ. ನಿನಗಿನ್ನೊಂದು ನಿಜ ಹೇಳ, ವೈದೇಹಿ ಶ್ರವಂತಿ ಜೊತೆ ನಿನ್ ಮದ್ವೆ ನಿಲ್ಸೋದಕ್ಕೆ ಸೋದರ ಸೊಸೆ ತರ ಆಕ್ಟ್ ಮಾಡಿದ್ಲು. ಆದ್ರೆ ಆಮೇಲೆ ಗೊತ್ತಾಗಿದ್ದ ವಿಷಯ ಏನಂದ್ರೆ ಅವಳು ನಿಜವಾಗ್ಲೂ ನಿಮ್ಮ ಅತ್ತೆ ಮಗಳು. ಈ ವಿಷಯ ಇದುವರೆಗೂ ಅವಳಿಗೂ ಗೊತ್ತಾಗಿಲ್ಲ. ನಿನಗೆ ಹೇಳ್ತಿದ್ದೀನಿ, ವೈದೇಹಿ ಇಲ್ಲಿವರೆಗೂ ಯಾವ ತಪ್ಪು ಮಾಡಿಲ್ಲ. ನಿನ್ಗೋಸ್ಕರ ಅವಳು ಸೋದರ ಸೊಸೆ ತರ ಆಕ್ಟ್ ಮಾಡಿ ತಪ್ಪು ಮಾಡ್ತಿದ್ದಾಳೆ ಅಂತ ಅನ್ಕೋತಿದ್ದಾಳೆ. ಆದ್ರೆ ಅವಳೇ ನಿಜವಾದ ಸೋದರ ಸೊಸೆ. ಅವಶ್ಯಕತೆಗೆ ತಪ್ಪು ಮಾಡ್ತಿದೀವಿ ಅನ್ಕೊಂಡ್ರು ದೇವ್ರು ಆ ತಪ್ಪಿಂದ ಸರಿ ಹಾದಿಗೆ ತಂದ್ಬಿಡ್ತಾನೆ. ಪಾಪ ನನ್ನ ವೈದೇಹಿ ಇಷ್ಟು ನೋವನ್ನ ಸಹಿಸ್ಕೊಂಡದ್ ಹೇಗಿದ್ಲೋ ಏನೋ. ಅಲ್ಲ, ಇದೆಲ್ಲ ನಿನಗೆ ಗೊತ್ತಿದ್ರು ನೀನ್ ಯಾಕೆ ನನಗೆ ಹೇಳಲಿಲ್ಲ? ಯಾಕೆ ಅಂದ್ರೆ ಚಂಚಲ ನನ್ನ ತಂಗಿನ ಕಿಡ್ನಾಪ್ ಮಾಡಿ ನಿಜ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ಲು. ಅದಕ್ಕೆ ಹೇಳಕ್ಕಾಗ್ಲಿಲ್ಲ. ಈಗಲೂ ಚಂಚಲನ ಹತ್ರನಿದ್ದಾಳ? ಹೌದು, ಆದ್ರೆ ನನ್ನ ತಂಗಿ ಬಗ್ಗೆ ನನಗೆ ಭಯ ಇಲ್ಲ. ಹೇಗೋ ಒಂದ್ ಮಾಡಿ ಬಿಡಿಸ್ಕೊತೀನಿ. ವೈದೇಹಿ ಬಗ್ಗೆ ಯೋಚನೆ ಮಾಡು. ಈ ಸತ್ಯ ನಿನ್ನ ಹತ್ರನೇ ಇಟ್ಕೋ. ಹೊರಗಡೆ ಯಾವ ರೀತಿಯಿಂದ ಗೊತ್ತಾದ್ರೂ ವೈದೇಹಿ ಪ್ರಾಣಕ್ಕೆ ಅಪಾಯ. ವೈದೇಹಿ, 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 ವೈದೇಹಿ. ಜಾನಕಿ,
ವೈದೇಹಿ ಅಲ್ಲ, ಜಾನಕಿ. ಹೌದು, ನೀನ್ ನನಗೇನು ಹೇಳಿಲ್ಲ, ನನ್ಗೇನು ಗೊತ್ತಿಲ್ಲ. ಅವಳು ಜಾನಕಿ ಆಗೇ ಇರಲಿ, ಅತ್ತೆ ಮಗಳು ಅನ್ನೋದನ್ನು ಹೇಳಬೇಡ. ಅವಳಿಗೆ ಅಪಾಯ ಇಲ್ಲ ಅಂತ ಗೊತ್ತಾದಾಗ ನಾನೇ ಹೇಳ್ತೀನಿ. ನಾನು ಹೇಳಿದಾಗ ಅವಳ ಕಣ್ಣಲ್ಲಿ ಆ ಆನಂದ ನೋಡ್ಬೇಕು ನಾನು. ಜಾನಕಿ ಜಾನಕಿ ಜಾನಕಿ, ನಿನ್ಗೇನೂ ಆಗಿಲ್ಲ ತಾನೆ? ಎದ್ದೇಳು ಜಾನಕಿ. ನಿಮ್ಗೇನು ಆಗಿಲ್ಲ ಅಲ್ವಾ ಬಾವ? ನಿಮ್ಗೇನು ಆಗಿಲ್ಲ ತಾನೆ? ನಿಮ್ಗೇನು ಆಗಿಲ್ಲ ಅಲ್ವಾ ಬಾವ? ಅಷ್ಟಕ್ಕೆ ಅವ್ರ ಕೈಯಲ್ಲಿ ಚಾಕುಗಳಿತ್ತು. ಯಾಕೆ ಅವ್ರ ಜೊತೆ ಜಗಳ ಮಾಡಕ್ ಹೋದ್ರಿ ಹೇಳಿ ಬಾವ? ನೋಡು, ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ರೆ ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಈಗ್ಲೂ ನನ್ನ ಬಗ್ಗೆನೇ ಯೋಚಿಸ್ತಿದ್ದಾಳೆ. ನೋಡ್ದ್ಯಾ? ಬಾವ, ಏನಾಯ್ತು ನಿಮ್ಗೆ? ನನ್ಗೇನು ಆಗಿಲ್ಲ ಅಲ್ವಾ? ಆರಾಮಾಗೇ ಇದ್ದೀನಿ. ತಪ್ಪು ಮಾಡ್ಬಿಟ್ಟೆ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಪಕ್ಕದಲ್ಲೇ ಇದ್ರು ನನಗೆ ಗೊತ್ತೇ ಆಗ್ಲಿಲ್ವಲ್ಲ. ನೋಡು ದೇವಾಂಶ್, ಅದೇ ನಿನ್ ಸುತ್ತ ಇದ್ದ ತೊಂದರೆಗಳ ಬಗ್ಗೆ ನನಗೆ ಗೊತ್ತೇ ಆಗ್ಲಿಲ್ಲ. ಇನ್ಯಾವತ್ತೂ ನೀನು ಒಬ್ಳೆ ಬರಕ್ ಹೋಗ್ಬೇಡ. ಪರವಾಗಿಲ್ಲ ಬಾವ, ಏನೂ ಆಗಲ್ಲ. ಎಲ್ಲಿಗೆ ಹೋದ್ರೂ ನಿಮಗೆ ಹೇಳ್ಬಿಟ್ಟೆ ಹೋಗ್ತೀನಿ. ಸರಿ, ಮನೆಗೆ ಹೋಗೋಣ ಬನ್ನಿ. ಬಾ, ಮನೆಗೆ ಹೋಗೋಣ ಬಾ. ನಡಿ. ಹುಷಾರು. ಅಯ್ಯೋ, ನಂಗೇನೂ ಆಗಿಲ್ಲ ಬಾವ. ನೀನೇನ್ ಮಾತಾಡ್ಬೇಡ. ನೋಡು, ನಿಧಾನ. ಸರಿ, ಹುಷಾರು. ಏನಾಯ್ತು ಜಾನಕಿ? ಜಾನಕಿ, ಎಷ್ಟು ರಕ್ತ ಹೋಗ್ತಿದೆ? ರಂಗ, ಬಾವ, ನನ್ಗೇನು ಆಗಿಲ್ಲ ಬಾವ. ಅಯ್ಯೋ ಬಾವ, ನಿನ್ ಬಾ. ಬಾವ, ನಂಗೇನು ಆಗಿಲ್ಲ ಬಾವ. ರಂಗ, ಬಾವ, ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬಾ. ಸರಿ ಅಣ್ಣ. ಸುಮ್ನಿರ್ ನೀನು. ಬಾವ, ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ನನ್ಗೇನು ಆಗಿಲ್ಲ ಅಂತ ಹೇಳಿದ್ನಲ್ಲ. ಏನೇನು ಆಗಿಲ್ಲ. ಎಲ್ರಿಗೋಸ್ಕರ ತ್ಯಾಗ ಮಾಡೋದು, ನಿನ್ ಪ್ರಾಣನ ಪಣಕ್ಕಿಡೋದು ಅಭ್ಯಾಸ ಆಗೋಗಿದೆ ಅಲ್ವಾ ನಿನ್ಗೆ? ನಿನ್ ಬಗ್ಗೆ ಮಾತ್ರ ನೀನ್ ಯಾವತ್ತೂ ಯೋಚನೆ ಮಾಡಬೇಡ. ರಂಗ,
ಇವಾಗ ಏನಾಯ್ತು ಅಂತ? ಇನ್ನು ಏನಾಗ್ಬೇಕು? ಇವತ್ತಾಗಿದ್ದನ್ನು ನೆನ್ಸ್ಕೊಂಡ್ರೆ ಈಗ್ಲೂ ಎದೆ ಹೊಡ್ಕೋತಾ ಇದೆ. ಅಲ್ಲ, ನೀನ್ ಯಾಕೆ ಒಬ್ಳೆ ಹೋದೆ? ನಾನು ಕರೆದಿದ್ರೆ ನಾನು ಬರ್ತಾ ಇದ್ದೆ ಅಲ್ವಾ? ನಿನ್ಗೇನಾಗೋಯ್ತು ಅಂತ ನನ್ಗೆಷ್ಟು ಭಯ ಆಗಿತ್ತು ಗೊತ್ತಾ? ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಸೋ ಮಚ್. ನೋಡು, ಇದೆಲ್ಲ ಬೇಡ, ದೂರ ದೂರ. ಜಾನಕಿ, ಏನಾಯ್ತಮ್ಮ? ದೇವಾಂಶ್, ಏನಾಯ್ತಪ್ಪ? ದೇವಸ್ಥಾನದಲ್ಲಿ ಯಾರೋ ಜಾನಕಿ ಮೇಲೆ ಅಟ್ಯಾಕ್ ಮಾಡಿದ್ರಮ್ಮ. ಅಮ್ಮ ಜಾನಕಿ, ನಿನ್ಗೇನು ಆಗಿಲ್ಲ ತಾನೆ? ಅಯ್ಯೋ, ನನ್ಗೇನು ಆಗಿಲ್ಲ ಅತ್ತೆ. ಅಟ್ಯಾಕ್ ಮಾಡಿದ್ರಾ? ಯಾರು? ಗೊತ್ತಿಲ್ಲ ಅಂಕಲ್. ದೇವಾಂಶ್ ಬಂದು ಇವಳನ್ನ ಕಾಪಾಡಿರ್ಲಿಲ್ಲ ಅಂದಿದ್ರೆ ಜಾನಕಿ ಜೀವಂತವಾಗಿರ್ತಾನೆ ಇರ್ಲಿಲ್ಲ. ನನ್ ಸೋದ್ರ ಸೊಸೆ ಎಷ್ಟು ದೊಡ್ಡ ಅಪಾಯದಿಂದ ತಪ್ಪಿಸ್ಕೊಂಡಿದ್ದಾಳೆ. ಖಂಡಿತ ಇದು ಚಂಚಲನ್ ಕೆಲ್ಸನೇ ಆಗಿರತ್ತೆ. ನಾವು ಅವಳ ಮಗಳು ಕೊಟ್ಟಿರೋ ಶಿಕ್ಷೆಗೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ನೋಡ್ತಾ ಇದ್ದಾಳೆ. ಮತ್ತೆ ಈ ರೀತಿ ಯೋಚನೆಗಳನ್ನ ಮಾಡದಿರೋ ಹಾಗೆ ಅವ್ರಿಗೆ ಬುದ್ಧಿ ಕಲಿಸ್ಬರ್ತೀನಿ. ನಿಂತ್ಕೋ ದೇವಾಂಶ್, ಆತರ ಪಡ್ಬೇಡ. ಈಗಲೇ ತುಂಬಾ ತಡ ಆಗಿದೆ ಅಪ್ಪ. ನಾನು ಆಗ್ಲೇ ಅಲ್ಲಿಗೆ ಹೋಗಿ ಆ ಚಂಚಲಕ್ಕೆ ಬುದ್ಧಿ ಕಲಿಸ್ಬರ್ಬೇಕಿತ್ತು. ಆದ್ರೂ ಜಾನಕಿ ತಂಟೆಗೆ ಬಂದವ್ರನ್ನ ಅದ್ ಹೇಗ್ ಸುಮ್ಮನೆ ಬಿಡೋಕ್ಕಾಗತ್ತೆ? ಬಿಡಬಾರ್ದು. ಆದ್ರೆ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ದೇವಾಂಶ್. ಈಗವಳು ಗಾಯಗೊಂಡಿರೋ ಸಿಂಹದ ಥರ. ಯಾವಾಗ ಹೇಗೆ ಅಟ್ಯಾಕ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಕರೆಕ್ಟಾಗಿ ಹೇಳಿದ್ಯಮ್ಮ. ಶತ್ರುವಿನ ಶಕ್ತಿ ಸಾಮರ್ಥ್ಯದ ಬಗ್ಗೆ, ಆಲೋಚನೆ ಬಗ್ಗೆ ಯೋಚನೆ ಮಾಡದೆ ಆತರ ಪಡಬಾರ್ದು ದೇವಾಂಶ್. ಈ ಅಟ್ಯಾಕ್ ಮಾಡಿಸಿರೋದು ನಿಜವಾಗ್ಲೂ ಚಂಚಲನೆ ಆಗಿದ್ರೆ ಅವಳನ್ನ ಬಿಡೋದಿಲ್ಲ. ಮಗಳಿಗೆ ಬಂದಂತ ಗತಿನೇ ತಾಯಿ ಕೂಡ ಬರುತ್ತೆ. ಹಲೋ, ಏ ದಶರಥ ರಾಮ. ಹಾ, ಯಾರು? ನನ್ ಮಗಳನ್ನ ನನ್ನಿಂದ ದೂರ ಮಾಡಿ ಕಾಲ್ ಹಿಡಿದು ಬೇಡ್ಕೊಂಡ್ರು ಕೇಳಿಸ್ಕೊಳ್ದೆ ನನಗ ಅವಮಾನ ಮಾಡಿ ಅಷ್ಟು ಬೇಗ ನನ್ ಧ್ವನಿ ಕೂಡ ಮರ್ತ್ಬಿಟ್ಟಿಯ ದಶರಥ ರಾಮ. ಚಂಚಲ, ಚಂಚಲ, ಎಷ್ಟು ಧೈರ್ಯ ನಿನಗೆ? ನನ್ನನ್ನ ಹೆಸರಿಡಿದು ಕರಿತೀಯಾ? ಧೈರ್ಯ ಅಲ್ಲ ಕಣೋ ದಶರಥ ರಾಮ,
ನಿನ್ಮೇಲಿರೋ ದ್ವೇಷ. ಅದ್ರ ರಿಸಲ್ಟ್ ಏನು ಅಂತ ನೋಡ್ದ್ಯಲ್ಲ. ಆ ಜಾನ್ಕಿ ಅದೃಷ್ಟ ಚೆನ್ನಾಗಿತ್ತು, ಸ್ವಲ್ಪದ್ರಲ್ಲೇ ತಪ್ಪಿಸ್ಕೊಂಡ್ಲು. ಆದ್ರೆ ಇನ್ನೊಂದ್ಸಲ ಅವಳು ತಪ್ಪಿಸ್ಕೊಳಕ್ಕಾಗಲ್ಲ.